ಈಗ ಈ ಅಧಿಕಾರ ಬದಲಾವಣೆಯಲ್ಲಿ ಒಂದು ಅವರ ಕೆಪಾಸಿಟಿ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಹೆಂಗೆ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ. ಎರಡನೇದು ನೋಡೋದಾದರೆ, ಹಿಂದೆ ಇದ್ದಂತಹ ಒಬ್ಬ ಮುಖ್ಯಮಂತ್ರಿಯನ್ನ ನಾಸ್ತಿಕ ಅನ್ನುವ ಪಟ್ಟಿಯನ್ನು ಅವ್ರಿಗೆ ಕೊಟ್ಟಿದ್ರು. ಈಗ ಬರ್ತಾ ಇರೋರು ಅಪ್ಪಟ ಆಸ್ತಿಕ. ಯಾವ ಪ್ರಮಾಣದಲ್ಲಿ ಅಂದರೆ, ನಾನು ಹೇಳ್ತಾ ಹೋದರೆ ಬಹುಶಃ ಸಂಜೆ ತನಕ ಕೂಡ ಚರ್ಚೆ ಮಾಡ್ಬೋದಾ ಅಂತ. ನನಗೆ ಹೇಳಿ, ಇವತ್ತು ಸಂಜೆಯ ಸಮಯದ ಬಗ್ಗೆಯಿಂದ, ಅಂದರೆ ಸಮಯದಿಂದ ನೀವು ಆರಂಭ ಮಾಡಿದ್ರೆ ಬಹಳ ಸೂಕ್ತ. ಹೆಂಗಿದೆ ಈ 4 ಗಂಟೆ 5 ನಿಮಿಷ ಅಂದ್ರೆ ಏನು ಅಂತ ಪವರ್ಫುಲ್ಲಾ ಹೇಳ್ತಾ ಹೋಗಿ. ಈಗ ನೋಡಿ, ಎಲ್ಲ ಯಾವುದೇ ಮುಹೂರ್ತ ಅಂತ ತೆಗೆಯುವಾಗ ಒಂದು ತಿಥಿ, ವಾರ, ನಕ್ಷತ್ರ ಹೀಗೆ ಪ್ರತಿಯೊಂದನ್ನು ಗಮನಿಸಿ ನಾವು ತೆಗಿಬೇಕಾಗುತ್ತೆ ಮುಹೂರ್ತವನ್ನು ತೆಗಿಬೇಕಾದ್ರೆ. ಸೊ ಇವರು 4 ಗಂಟೆ 5 ನಿಮಿಷ ಅಂತ ಏನು ತಿಥಿ ಇದೆ, ಏನು ಕಾಲ ಇದೆ, ಅದು ಬಂದು ತುಲಾ ಲಗ್ನದ ಒಂದು ಸಮಯ ಆಗುತ್ತೆ. ತುಲಾ ಲಗ್ನ ಇರುತ್ತೆ ಆ ಸಮಯದಲ್ಲಿ. ತುಲಾ ಲಗ್ನದ ಅಧಿಪತಿ ಬಂದು ಶುಕ್ರ ಆಗಿರ್ತಾನೆ. ಶುಕ್ರ ಎಲ್ಲಿದಾನಪ್ಪ ಅಂದ್ರೆ ಅದೇ ಸಮಯದಲ್ಲಿ ಭಾಗ್ಯಭಾವ 9ನೇ ಮನೆ ಭಾಗ್ಯಭಾವದಲ್ಲಿದ್ದಾನೆ. 10ನೇ ಮನೆ ಅಂದ್ರೆ ಸ್ಥಾನಮಾನಗಳಿಗೆ ತುಂಬಾ ಮುಖ್ಯವಾಗಿರುವಂತಹ ಮನೆ ಯಾವುದು ಅಂತಂದ್ರೆ 10ನೇ ಮನೆ. ಅಲ್ಲಿ ಉಚ್ಚ ಗುರು, ನಿನ್ನೆ ಅಷ್ಟೇ ಗುರುವಿನ ಸ್ಥಾನ ಬದಲಾವಣೆ ಆಗಿದೆ. ಸೊ ಆ ಸ್ಥಾನ ಬದಲಾವಣೆ ಆಗಿ 10ನೇ ಮನೆ. ಮತ್ತೆ ಇನ್ನು ಈ ತದಿಗೆ ತಿಥಿ ಅಂತ ಏನಿದೆಯಲ್ಲ, ಇದು ಜಯ ತಿಥಿ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ಕೆಲಸಗಳು ಜಯವನ್ನ ಸಾಧಿಸೋದಕ್ಕೆ ಅವಕಾಶ ಇರುವಂತಹ ತಿಥಿ. ಪೂರ್ವಾಷಾಢ ನಕ್ಷತ್ರ, ಆ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರನೇ ಆಗ್ತಾನೆ. ಶುಕ್ರ ವೆಲ್ ಪ್ಲೇಸ್ಡ್, ನಾನು ಅವಾಗಲೇ ಹೇಳ್ದಂಗೆ ಭಾಗ್ಯಭಾವದಲ್ಲಿ ಶುಕ್ರನ ಒಂದು ಸ್ಥಾನ ಇರುವಂಥದ್ದು. ಇವತ್ತಿನ ಯೋಗ ಬಂದು ಅಮೃತ ಯೋಗ ಇರುವಂತಹ ಒಂದು ಕಾಲ. ಅಮೃತ ಯೋಗದಲ್ಲಿ ಯಾವುದೇ ಕೆಲಸ ಮಾಡಿದ್ರು ಒಂದು ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಜ್ಯೋತಿಷಿಗಳ ಒಂದು ನಿರ್ಧಾರ. ಸೊ ಹಾಗಾಗಿ ಅಮೃತ ಯೋಗದಲ್ಲಿ ಅವರು ತಮ್ಮ ಒಂದು ಅದು ಎಲ್ಲಿಂದ ಆರಂಭ ಆಗುತ್ತೆ, ಎಲ್ಲಿಗೆ ಮುಗಿಯುತ್ತೆ, ಆ ನಿಮಿಷಗಳನ್ನ ಏನಾದ್ರು ಹೇಳ್ಬೋದಾ ನಮಗೆ? 4-5 ಆರಂಭ ಆಗೋದು? ಇಲ್ಲ, 4-5 ಆರಂಭ ಆಗಲ್ಲ, ಮುಂಚೆನೆ ಆಗಿರುತ್ತೆ. 14 ಡಿಗ್ರಿನಲ್ಲಿ ಇರುವಂಥದ್ದು ಆ ಸಮಯದಲ್ಲಿ. ಸೊ ಅದಕ್ಕಿಂತ 1 ಅವರ್ ಮುಂಚೆ ಆಗಿರುತ್ತೆ. 2 ಅವರ್ಸ್, ಒಂದು ಲಗ್ನ ಯಾವಾಗಲೂ 2 ಗಂಟೆಗಳ ಕಾಲ ಇರುತ್ತೆ. ಸೊ ಅದಕ್ಕಿಂತ 1 ಅವರ್ ಮುಂಚೆನೆ ಸ್ಟಾರ್ಟ್ ಆಗಿರುತ್ತೆ. ಮಧ್ಯದ ಮುಹೂರ್ತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಅದೇ ಆ ಲಗ್ನಕ್ಕೆ ಅಧಿಪತಿ ಬಂದು ಶುಕ್ರ ಆಗಿರ್ತಾನೆ. ನನ್ಗೊಂದು ಗೊಂದಲ ಇದೆ ಮೇಡಮ್. ಈ ನಾನು ಕೆಲವೊಂದು ಡಿಬೇಟ್ಗಳಲ್ಲಿ ಆರ್ಥಿಕ ತಜ್ಞರನ್ನ ಮಾತಾಡಿಸಿದಾಗ್ಲೂ ಅಷ್ಟೇ, ಒಬ್ಬರ ಅಭಿಪ್ರಾಯವನ್ನು ಇನ್ನೊಬ್ರು ಒಪ್ಕೊಳಕ್ ರೆಡಿ ಇರಲ್ಲ. ಅಂಡ್ ಜ್ಯೋತಿಷದಲ್ಲೂ ನಾನು ಕೇಳ್ಪಟ್ಟಿದ್ದೀನಿ, ಒಬ್ರು ಒಂದ್ ಡೇಟ್ ಚೆನ್ನಾಗಿದೆ ಅಂದ್ರೆ ಇನ್ನೊಬ್ರು ಅಯ್ಯೋ ಆ ಡೇಟ್ ಅಲ್ಲ, ಅಲ್ಲಾಗ್ಬಿಟ್ರೆ ಮುಗ್ದೇ ಹೋಗ್ಬಿಡ್ತು ಬಿಡಿ, ಆ ಸಮಯನ ಚೆನ್ನಾಗಿಲ್ಲ ಬಿಡಿ, ಒಬ್ರು ಅದನ್ನ ತುಂಬಾ ಚೆನ್ನಾಗಿ ಕೊಂಡಾಡ್ತಾರೆ. ಸೊ ಹಂಗಾಗಿ ಕೇಳ್ತಾ ಇದ್ದೀನಿ, 1ನೇ ತಾರೀಕು ಅಂತ ಒಬ್ರು ಹೇಳಿದ್ರು, ಇವತ್ತು ಅಂತ ಒಬ್ರು ಹೇಳಿದ್ರು, 5ನೇ ತಾರೀಕು ಒಬ್ರು ಸಜೆಸ್ಟ್ ಮಾಡಿದ್ರು. ಸೊ 1 ಮತ್ತು ಇವತ್ತಿನ ದಿನ ಹಾಗೆ 5ನೇ ತಾರೀಕು, ಈ 3ಅನ್ನ ನೀವು ಗಮನಿಸಿ ಹೇಳಿದಾಗ ಇವತ್ತು ಅಷ್ಟೊಂದು ಸೂಕ್ತವಾಗಿದೆಯಾ, ಅಷ್ಟೊಂದು ಮಹತ್ವದ್ದಾಗಿದೆಯಾ? ನೀವು ಹೇಗೆ ಈ ದಿನವನ್ನ ನೋಡ್ತೀರಿ? ಅಂಡ್ ಇದರ ಜೊತೆಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಅವರು ನಂಬುವಂತಹ ಮತ್ತು ಅವ್ರು ನಂಬುವಂತಹ ಈ ಜ್ಯೋತಿಷಿಗಳೇನು ಹೇಳಿದ್ದಾರೆ, ಸುದೀರ್ಘವಾಗಿ 7.5 ವರ್ಷಗಳ ಕಾಲ CM ಕುರ್ಚಿಯನ್ನ ಬಿಟ್ಟು ಅಲ್ಲಾಡಲ್ಲ ಅಂತ ಹೇಳಿದ್ದಾರೆ. ಅಂತ ಪವರ್ಫುಲ್ ಜಾತಕನ DK ಶಿವಕುಮಾರ್ ಅವ್ರದ್ದು ಇನ್ನು ಮುಂದಕ್ಕೆ ಆರಂಭ ಆಗೋದು? ಈಗ ಅವ್ರಿಗಾಗಲೇ ಆಲ್ಮೋಸ್ಟ್ 15ನೇ ಇಸ್ವಿಯಿಂದ ಒಳ್ಳೆ ಯೋಗಕಾರಕ ಶನಿಯ ಒಂದು ದಶ ನಡೀತಾ ಇದೆ. ಶನಿ ಬಂದು ಇಲ್ಲಿ ಕುಜ ಶನಿ ಇಬ್ರು ಒಬ್ರನ್ನೊಬ್ರು ನೋಡ್ತಾ ಇದ್ದಾರೆ ಅವರ ಜನ್ಮ ಜಾತಕದಲ್ಲಿ. ಅವ್ರು ಹುಟ್ಟಿರುವಂಥದ್ದು 15 ಮೇ 1961, 5 ಗಂಟೆ 15 ನಿಮಿಷಕ್ಕೆ ಜನನ ಆಗಿದೆ ಕನಕಪುರದಲ್ಲಿ. ಇವರ ಲಗ್ನ ಬಂದು ಮೇಷ ಲಗ್ನ ಆಗುತ್ತೆ, ವೃಷಭ ರಾಶಿ ಆಗುತ್ತೆ. ಸೂರ್ಯ ಚಂದ್ರರು ಒಟ್ಟಿಗೆ ಇರುವಂಥದ್ದು ಒಂದು ರಾಜಯೋಗ, ಅದು ಅಮಾವಾಸ್ಯೆ ದಿನ ಆಗಿರಬಾರ್ದು ಅಷ್ಟೇ. ಸೂರ್ಯ ಚಂದ್ರರು ಒಟ್ಟಿಗೆ ಇರೋದು ಒಂದು ಒಳ್ಳೆ ಯೋಗ ಅಂತ ಹೇಳ್ತೀವಿ. ಹಾಗೇನೆ ಗುರು ಶನಿ ಒಟ್ಟಿಗೆ ಇದ್ದು ಧರ್ಮ ಕರ್ಮಾಧಿಪತಿ, ಧರ್ಮಸ್ಥಾನ ಅಂತ ಹೇಳಿದ್ರೆ 9ನೇ ಮನೆ, ಧರ್ಮ ಕಾರ್ಯಗಳನ್ನ ಮಾಡ್ತಾರೆ ಅವರು ಸಾಕಷ್ಟು. ಧರ್ಮಸ್ಥಾನ ಹಾಗೆ ಕರ್ಮಸ್ಥಾನ ಆಗಿರುವಂತಹ ಶನಿ, ಈ 2 ಸ್ಥಾನಗಳ ಅಧಿಪತಿಗಳು ಒಂದೇ ಮನೆಯಲ್ಲಿ ಇರುವಂತದ್ದು. ಅದರಲ್ಲೂ ಸ್ಟ್ರಾಂಗ್ ಆಗಿರುವಂತಹ ಶನಿ 10ನೇ ಮನೆ, ಸ್ಥಾನಮಾನಗಳನ್ನ ಸೂಚಿಸುವಂತ ಮನೆ. ಅವ್ರು ಯಾವಾಗ್ಲೂ ಆಗ್ಬೇಕಿತ್ತು. ಈ ಜ್ಯೋತಿಷಿಗಳೆಲ್ಲ ಏನೇನ್ ಹೇಳ್ತಾ ಇದ್ವಿ ಇದು 100% ನಿಜ. ಅವರು ತುಂಬಾ ಮುಂಚೆನೆ CM ಆಗುವಂತ ಯೋಗ ಇತ್ತು. ಅವರ ಜಾತಕದಲ್ಲಿ ಇದ್ದಂತ ಕೆಲವು ದೋಷಗಳು ಇರುತ್ತೆ. ಯೋಗಗಳು ಹೆಂಗಿರುತ್ತೋ ದೋಷಗಳು ಹಂಗೆ ಇರುತ್ತೆ, ಕೆಲವು ಅವು ಕಟ್ ಹಾಕ್ತಾ ಇರುತ್ತೆ. ಅವ್ರು ಮಾಡುವಂತಹ ಪೂಜೆ ಪುನಸ್ಕಾರಗಳು ನೀವ್ ಹೇಳ್ದಂಗೆ ಅಪ್ಪಟ ಆಸ್ತಿಕರಾದಂತ ಶಿವಕುಮಾರ್ ಅವ್ರಿಗೆ ಖಂಡಿತ ಈ ಸ್ಥಾನ ಸಿಗಲೇಬೇಕಾಗಿತ್ತು. ಅದು ಇವತ್ತು ಸಿಕ್ಕಿದೆ. ಎಸ್ ಮೇಡಮ್, ಬರ್ತೀನಿ ನಿಮ್ಮ ಹತ್ರ.